ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಹಣ, ದುಡ್ಡು, ಆರ್ಥಿಕವಾದಂಥ ಪ್ರಗತಿ ಬದುಕಿನಲ್ಲಿ ಬಹಳ ಅವಶ್ಯಕತೆ ಇರ್ತದೆ. ಜೀವನ ಅಂದರೆ ಏನು? ಸುಮ್ಮನೆ ಯೋಚನೆ ಮಾಡಿ. ಯಾರ್ಯಾರೋ ಏನೇನೋ ಹೇಳಿದ್ ಬೇಡ. ಜೀವನ ಅಂದರೆ ಏನು ಅನ್ನೋದು ನೀವು ಯೋಚನೆ ಮಾಡಿ. ಸಹಜವಾಗಿ ಓದಬೇಕು, ಬರೀಬೇಕು, ಒಂದು ನೌಕರಿ ಪಡಿಬೇಕು, ಒಂದು ಒಳ್ಳೆ ಮನೆ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಒಂದು ಕಾರ್ ತಗೋಬೇಕು, ಮಕ್ಳಿಗೊಂದಷ್ಟು ಆಸ್ತಿ ಮಾಡಬೇಕು, ಹಾಗೆ ಏನೋ ಒಂದು ಬೈಕಿಗಳು. ಇದೇ ರೀತಿಯಲ್ಲ ಒಂದು ವಿಷಯ ಅನ್ನೋದು ನಾವು ಯೋಚನೆ ಮಾಡ್ತಾ ಆಗ್ತೇವೆ. ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ. ಗುರಿ, ದೊಡ್ಡ ಗುರಿ, ಸಾಧನೆ ಅವೆಲ್ಲ ಇದ್ದಿದ್ದೆ ನಿಜ. ಸಹಜವಾಗಿ ಆ ಗುರಿ ಸಾಧನೆಯಲ್ಲೂ ಕೂಡ ಇದೇ ವಿಷಯ ಸ್ಥಿತಿ ನಾವು ನೋಡ್ತಾ ಇರ್ತೀವಿ. ಆ ಮನುಷ್ಯ ಓದಿರ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಏನಕ್ಕೆ ಮಾಡ್ತಾನೆ? ಹಣವನ್ನು ಸಂಪಾದನೆ ಮಾಡಲಿಕ್ಕೆ. ಹಣ ಏನಕ್ಕೆ ಸಂಪಾದನೆ ಮಾಡ್ತಾನೆ? ಬದುಕನ್ನು ಸಾಗಿಸ್ಲಿಕ್ಕೆ. ಬದುಕನ್ನು ಸಾಗಿಸ್ಲಿಕ್ಕೆ ಕೆಲಸನ ಹುಡುಕ್ತಾನೆ, ಕೆಲಸದಿಂದ ಹಣ ಸಂಪಾದನೆ ಮಾಡ್ತಾನೆ, ಮತ್ತೆ ಅದರಿಂದನೇ ಬದುಕು ಸಾಗಿಸ್ತಾ ಇರ್ತಾನೆ. ಅಲ್ಲೇ ಸುತ್ತಾ ಇದ್ದೀವಿ ನಾವು, ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲಿ ಹಣ ಬೇಕು ಜೀವನ ಮಾಡೋಕ್ಕೆ, ಕೆಲಸ ಬೇಕು ಜೀವನ ಮಾಡೋದಕ್ಕೆ. ಎಲ್ಲವೂ ಕೂಡ ಅಲ್ಲೇ ಇರುತ್ತೆ. ಮದುವೆ ಒಂದಾದರೆ ಸಂತಾನ ಮಾಡಿದ ತಕ್ಷಣ ಆ ಮಕ್ಕಳಿಗೆ ಓದಿಸ್ಬೇಕು, ಅದಕ್ಕೂ ಒಂದು ದುಡ್ಡು ಹಾಕಬೇಕು. ಏನೋ ಒಂದು ಬಾಡಿಗೆ ಮನೇಲಿ ಇದ್ದೇವಪ್ಪ, ಸ್ವಂತ ಮನೆ ಮಾಡ್ಕೊಳ್ಳೋಣ, ಅದಕ್ಕೂ ದುಡ್ಡು ಹಾಕಬೇಕು. ಇದೇ ಏನೋ ಒಂದು ಗಾಡಿನೋ, ಸ್ಕೂಟ್ರೋ, ಬೈಕೋ, ಕಾರು ಏನೋ ಒಂದು ತಗೋಬೇಕು, ದುಡ್ಡು ಖರ್ಚು ಮಾಡಬೇಕು. ಹೆಂಗೋ ಒಂದು EMIನೋ, ಸಾಲನೋ, ಲೋನೋ ಮತ್ತೊಂದು ತೊಗೊಂಡು ಹಣದ ಒಂದು ವಿಷಯವಾಗಿ ಖರ್ಚು ಮಾಡ್ತಾನೋ ಅಥವಾ ಅದನ್ನು ದುಡಿತಾನೋ, ಜೀವನ ಅನ್ನೋದನ್ನ ಆಚರಣೆ ಮಾಡ್ತಾ ಇರ್ತದೆ. ಆಗ್ರಹಿಸ್ಕೊಡ್ತಾ ಇರ್ತದೆ. ಏನು ಬೇಕು ಅದನ್ನು ಪಡಿಬೇಕು. ತಿನ್ನೋದ್ರಿಂದ ಹಿಡ್ಕೊಂಡು ಕುಣಿಯೋದ್ರ ಗಂಟೆ ಎಲ್ಲವೂ ಕೂಡ ಹಣದ ಮೇಲೆ ನಿರ್ಧಾರ ಮಾಡಿರ್ತೇವೆ. ಇದರಲ್ಲಿ ಒಂದಷ್ಟು ಸಾಧನೆ, ಗುರಿ ಅನ್ನೋದು ಎಲ್ಲವೂ ಇರ್ತದೆ. ಆ ಸಾಧನೆ ಮಾಡಿದ್ರೂ ಕೂಡ ತಿನ್ನೋದು ಊಟನೇ. ಹಣ ಖರ್ಚು ಮಾಡಲೇಬೇಕು, ದುಡಿಬೇಕು. ಹೀಗೆ ಬದುಕಿನಲ್ಲಿ ಹಣದ ಅವಶ್ಯಕತೆ ಬಹಳ ಬಹಳ ಅಂದರೆ ಬಹಳ ಬೇಕಿರ್ತಕ್ಕಂಥ ಅಂಶ ಎಂಬುದಾಗಿ ನೋಡ್ಬೋದು. ಎಲ್ಲ ಇದ್ದು ಅಲ್ಲೆಲ್ಲ ನಿಂತ್ಕೊಂಡು ಹಣನೇ ಜೀವನ ಅಲ್ಲ, ಸರ್ವಸ್ವ ಅಲ್ಲ, ಬದುಕಿನಲ್ಲಿ ಹಾಗಿರಬೇಕು, ಹೀಗಿರಬೇಕು, ಹೀಗೆ ಅದೆಂಥದ್ದು ಒಂದು ಕವನಗಳನ್ನು ಹೇಳ್ಕೊಂಡು ನಿಂತ್ಕೊಳ್ಳೋಷ್ಟು ವಿಚಾರ ಅಲ್ಲ ಇದು. ಯಾಕಂದರೆ ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಬುದ್ಧಿ ಹೇಳೋದು ದೊಡ್ಡ ವಿಷಯ ಅಲ್ಲ. ನಿಜವಾಗಿಯೂ ಕೆಳಮಟ್ಟದಲ್ಲಿ ನಿಂತ್ಕೊಂಡು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ದುಡ್ಡಿನ ಒಂದು ಅವಶ್ಯಕತೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಏನೂ ಇಲ್ಲ ಅಂತಂದರೆ ಯಾರು ಬಂದ್ಬಿಟ್ಟು ನಿಮಗೇನು ಕೊಡಿಸೋದಿಲ್ಲ. ಹಾಗಾಗಿ ದುಡ್ಡಿಗೋಸ್ಕರ, ದುಡ್ಡು ಜೀವನಕ್ಕೋಸ್ಕರ, ಜೀವನ ದುಡಿಮೆ, ದುಡ್ಡು, ಈ ಮೂರರಲ್ಲಿ ತ್ರಿಭುಜಾಕಾರದಲ್ಲಿ ಸುತ್ತಾ ಇರ್ತೀವಿ ಜೀವನ ಅನ್ನೋದು. ಇರಲಿ. ಹಣದ ದಾರಿದ್ರ್ಯದಿಂದ ಏನಾಗ್ಬೋದು? ತೊಂದರೆಗಳು ಹೆಚ್ಚಾಗ್ತಾ ಇರ್ತವೆ. ಯಾವುದೋ ಒಂದು ಸಾಲದ ಪರಿಸ್ಥಿತಿ ಹೋಗ್ಬೋದು. ಯಾರನ್ನೂ ನೋಡ್ತಾ ಇರ್ತಾರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು, ಒಳ್ಳೆ ಕಾರ್ನಲ್ಲ, ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಬೆಳವಣಿಗೆ ಆಗ್ತಾ ಇರೋದಿಲ್ಲ. ಏನು ಮಾಡಿದ್ರು ಅಷ್ಟೇ, ಪ್ರಯೋಜನ ಇಲ್ಲ. ಸರಿ, ಜೊತೆಗಿರ್ತಾರೆ, ಅವ್ರು ಮಾತ್ರ ಭಾಳ ಚಂದವಾಗಿ ಬದುಕನ್ನು ಕಟ್ಕೊಂಡಿರ್ತಾರೆ. ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ರೀತಿಯಲ್ಲೇ ಇವ್ರದ್ದು ಒಳ್ಳೆ ಕೆಲಸನೇ ಇರುತ್ತೆ. ಇವ್ರಿಗೂ ಅಷ್ಟೇ ಸಂಬಳ ಇರುತ್ತೆ, ಅವ್ರಿಗೂ ಅದೇ ರೀತಿಯಲ್ಲಿ ಇರುತ್ತೆ. ಆದರೆ ಅವರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಇವರು ಇನ್ನೂ ಸಾಲದಲ್ಲೇ ಇರ್ತಾರೆ. ಏನಕ್ಕೆ? ಅವರವರ ಒಂದು ದುರ್ದೈವ ಅಂತ ಹೇಳ್ಬೋದು. ಹಣಕಾಸಿನ ಅಡಚಣೆಗಳಿಂದ ಮನುಷ್ಯ ಬಹಳಷ್ಟು ಹೀನವಾದಂಥ ಸ್ಥಿತಿಗೂ ಕೂಡ ಹೋಗ್ತಾನೆ. ಹೇಗೆ? ತನ್ನಲ್ಲಿ ಹಣ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಅವನು ಆಂತರಿಕವಾಗಿ ಕೂಗ್ಬೋದು, ಇನ್ನೊಬ್ಬರ ಹತ್ರ ಬೇಡುವಂಥ ಪರಿಸ್ಥಿತಿ ಬರ್ಬೋದು, ಸಾಲದಂಥ ವಿಚಾರಕ್ಕೆ ಹೋಗ್ಬೋದು. ಇದರಿಂದ ಅವನು ಅವಮಾನಕ್ಕೆ ಗುರಿ ಆಗ್ಬೋದು. ಈ ರೀತಿಯಾದಂಥ ಅವನು ಸಾಮಾಜಿಕ ಸ್ತರದಲ್ಲಿ ಕೆಳಮಟ್ಟಕ್ಕೆ ಇಳಿಬೋದಾಗಿದೆ. ನೀವು ಯಾವುದೇ ಒಂದು ಅಂಕಿಅಂಶಗಳು ತೆಗೆದುಕೊಂಡ್ರೂ ಅಷ್ಟೇ, ಇಲ್ಲಿ ಆ ಮನುಷ್ಯನ ಒಂದು ಖರ್ಚು ವೆಚ್ಚಗಳ ಮೇಲೆ ಅವನು ಹೇಗಿದ್ದಾನೆ, ಸುಸ್ಥಿರವಾಗಿದ್ದಾನೋ ಅಸ್ಥಿರವಾಗಿದ್ದಾನೋ ಅನ್ನೋದು ನಿರ್ಣಯ ಮಾಡ್ತಕ್ಕಂಥದ್ದು, ಸರ್ಕಾರದಿರಲಿ ಮತ್ತೊಂದಿರಲಿ. ಹೀಗೆ ಮನುಷ್ಯನಿಗೆ ಹಣದ ಅವಶ್ಯಕತೆ ಬಹಳ ಅಂದರೆ ಬಹಳ ಇರುತ್ತೆ. ಈ ಒಂದು ಸ್ಥಿತಿಯಲ್ಲಿ ಎಷ್ಟೇ ದುಡಿದ್ರೂ ಕೂಡ, ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ಹಣ ಇಲ್ಲ, ಬೇಕಾಗಿದ್ದನ್ನ ತೆಗೆದುಕೊಳ್ಳೋದಿಲ್ಲ. ಮೂಲಭೂತವಾದಂಥ ಸೌಕರ್ಯ, ಅನುಕೂಲ, ಸವಲತ್ತು, ಅವಕಾಶ, ಅವಶ್ಯಕತೆಯನ್ನು ಪಡಿಲಿಕ್ಕೂ ಕೂಡ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಅಥವಾ
ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಬಂದಿರ್ತೀರಾ, 20 ವರ್ಷ ಆಯ್ತು, 30 ವರ್ಷ ಆಯ್ತು, ಇನ್ನೂ ಬಾಡಿಗೆ ಮನೆಯಲ್ಲೇ ಜೀವನ ಮಾಡಬೇಕು, ಅಥವಾ ಇನ್ನೂ ಅದೇ ರೀತಿಯಲ್ಲಿ ಲೈಫು ಹೋಗ್ತಾ ಇದೆ, ಸಾಲದಲ್ಲೇ ಇದ್ದೀವಿ, ಬಡ್ಡಿ ಕಟ್ಟೋದೇ ಆಗಿದೆ, ದುಡ್ದಿದ್ದೆಲ್ಲ ಕಟ್ತಾನೆ ಹೋಗ್ತಾ ಇದ್ದೀವಿ, ಅಡ ಇಟ್ಟಿರೋ ಚಿನ್ನ ಬಿಡಿಸೋಕ್ಕಾಗ್ತಿಲ್ಲ, ಮನೆಯ ಸಾಲದ ಮೇಲೆ ತೊಗೊಂಡಿದ್ದೀವಿ, ಸಾಲ ತೀರ್ತಾ ಇಲ್ಲ, ಜೀವನ ನಡೀತಾ ಇಲ್ಲ, ಬದುಕು ಸಾಗ್ತಾ ಇಲ್ಲ. ದುಡಿ, ಇನ್ನೊಬ್ರಿಗೆ ಕೊಡು, ಅಥವಾ ದುಡ್ದಿದ್ದು ಮನೆಗೆ ತರೋದಕ್ಕಿಂತ ಮುಂಚೆ ಖರ್ಚು ಮಾಡು, ಅಥವಾ ದುಡಿದು ಏನೋ ಒಂದು ನಿಮ್ಗೆ ಅಗತ್ಯವಾಗಿರೋ ತೆಗೆದುಕೊಳ್ಳೋದಕ್ಕಿಂತ ಇನ್ನೊಬ್ರಿಗೆ ದಾರಿ ಏರ್ಕೊಡು. ಈ ಒಂದು ಸ್ಥಿತಿಯಲ್ಲಿ ಮನುಷ್ಯ ಅಸ್ಥಿರ ಆಗ್ತಾ ಇದ್ದಾನೆ. ಇಲ್ಲಿ ಅವನ ಒಂದು ದುರ್ದೈವ, ಗ್ರಹಗಳ ದೋಷಾದಿಗಳಾಗಿರ್ಬೋದು, ಅಥವಾ ಏನಾದರೂ ಒಂದು ಸಮಸ್ಯೆಗಳಿರ್ಬೋದು, ಅಥವಾ ಅವನಲ್ಲಿರ್ತಕ್ಕಂಥ ಕೆಲವೊಂದು ದುರ್ಗುಣಗಳು ಕೂಡ ನಡೆಯುತ್ತೆ. ಸುಮ್ಮನೆ ವಿನಾಕಾರಣ ಖರ್ಚು ಮಾಡ್ತಾ ಪೋಲು ಮಾಡೋದು ಕೂಡ ಅವನಲ್ಲಿರ್ತಕ್ಕಂಥ ದುರ್ಗುಣ. ಅಥವಾ ಬುದ್ಧಿವಂತಿಕೆಯಿಂದ ಹಣದ ಒಂದು ವಿಷಯವಾಗಿ ಸರಿಯಾದಂಥ ಸ್ಥಿತಿಗತಿಗಳನ್ನು ನೋಡದೆ ಎಲ್ಲೆಲ್ಲೋ ಖರ್ಚು ಮಾಡಿ ಹಾಳು ಮಾಡ್ತಕ್ಕಂಥ ಬುದ್ಧಿ. ಇವನ್ನು ಕೂಡ ಹಣವನ್ನು ಬೆಳೆಸುವಂಥ ಮಾರ್ಗ ಗೊತ್ತಿಲ್ಲದೆ ಇರ್ಬೋದು. ಇದು ಕೂಡ ವಿಚಾರಗಳಿರ್ಬೋದು. ಕೆಲವೊಬ್ಬರು 1000 ರೂಪಾಯಿ ಸಿಕ್ಕಿದ್ರೆ ಅದನ್ನು ಏನೋ ಮಾಡಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ಬರು 1000 ರೂಪಾಯಿ ಇದ್ದಿದ್ದನ್ನ ಸಂಜೆ ವರ್ಷದಲ್ಲಿ 1 ರೂಪಾಯಿ ಹಿಡ್ಕೊಂಡ್ಬಂದಿರ್ತಾರೆ. ಖರ್ಚು, ವಿಪರೀತ ಹಾನಿ. ಹೀಗೆ ಹಣದ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದರೆ, ಈ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದರೆ, ಅಥವಾ ಎಷ್ಟೇ ಏನೇ ಮಾಡಿದ್ರೂ ಕೂಡ ಹಣದ ಒಂದು ವಿಷಯದಲ್ಲಿ ಗೆಲುವು ಅನ್ನೋದು ಪಡಿತಾ ಇಲ್ಲ ಅಂದರೆ ತಾವು ಈ ತಂತ್ರವನ್ನು ಮಾಡಿ ನೋಡಿ. ಗೋರಂಜನ, ಸಿಂಧೂರವನ್ನು ತೆಗೆದುಕೊಳ್ಳಿ. ಇದೆರಡನ್ನು ಸೇರಿಸಿ ತಾವು ಅರಳಿ ಎಲೆಯನ್ನು ಮೊದಲು ತೆಗೆದುಕೊಂಡು ಆ ಅರಳಿ ಎಲೆಯ ಮೇಲೆ ಈ ಗೋರಂಜನ, ಸಿಂಧೂರವನ್ನು ಸೇರಿಸಿಬಿಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಿ ಸೇರಿಸಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಕಡ್ಡಿ ಮೇಲೆ ಈ ಯಂತ್ರವನ್ನು ಬರೀರಿ. ಯಂತ್ರ ನೋಡಿ 3 ಕಾಲಮ್ ಅಡ್ಡ ಮತ್ತು ಉದ್ದ, 27, 20, 25 ಮೊದಲನೇ ಭಾಗದಲ್ಲಿ, 22, 24, 26, ತದನಂತರವಾಗಿ 23, 28, 21. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮೇಲ್ಭಾಗದಲ್ಲಿ 27, 20, 25, ಮಧ್ಯದಲ್ಲಿ 22, 24, 26, ಕೆಳಭಾಗದಲ್ಲಿ 23, 28, 21. ಈ ರೀತಿಯಾಗಿ ತಾವು ಯಂತ್ರವನ್ನು, ಗೋರಂಜನ ಮತ್ತು ಸಿಂಧೂರವನ್ನು ಸೇರಿಸಿ ಅರಳಿ ಎಲೆಯ ಮೇಲೆ ಬರಿಬೇಕು. ಅರಳಿ ಎಲೆ ಬಹಳ ವಿಶೇಷವಾಗಿ ಶುಕ್ರವಾರ ದಿವಸ ಪ್ರಾತಃ ಕಾಲದಲ್ಲಿ ಪೂಜಾದಿಗಳನ್ನು ಮಾಡಿ ಅರಳಿ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಈ ಯಂತ್ರವನ್ನು ಬರೆದ ನಂತರ 1008 ಬಾರಿ, ಶುಕ್ರವಾರ ದಿವಸ ಮಾಡ್ತಕ್ಕಂಥದ್ದು 1008 ಬಾರಿ. ಸ್ವಲ್ಪ ಸಮಯ ಕೊಟ್ಟರೆ ನಿಮಗೆ ತಾನಾಗಿ ಒಂದು 5 ನಿಮಿಷ ನಿಮ್ಗೆ ಕಷ್ಟ ಆಗುತ್ತೆ ಯಾವುದೇ ಮಂತ್ರ ಹೇಳುವಾಗ. ಸ್ವಲ್ಪ ಅದನ್ನು ಏಕಾಗ್ರತೆ ಬರ್ತಾ 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 ಇದ್ದಂಗೆ ನಿಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ, ನಿಮಗೆ ಬಹಳ ಇಷ್ಟ ಆಗುತ್ತದು. ಅರ್ಥ ಮಾಡ್ಕೊಳ್ಳಿ, ಮಂತ್ರ ಹೇಳುವಾಗ ಯಾವುದೇ ಒಂದು ವಿಚಾರ ಇರಲಿ, ಒಂದು 5-10 ನಿಮಿಷ ನಿಮ್ಗೆ ಕಷ್ಟ ಬರ್ಬೋದು, ಅದು ಏಕಾಗ್ರತೆ ಬರದೇ ಇರ್ಬೋದು. ನಂತರವಾಗಿ ಅದೇ ನಿಮಗೆ ಬಹಳ ಇಷ್ಟಪಟ್ಟು ಮಾಡಲಿಕ್ಕೆ ಹೋಗ್ತೀರಾ. ನೆನಪಿಟ್ಕೊಳ್ಳಿ, 1008 ಬಾರಿ ಅದರ ಮುಂದೆ ಕುಳಿತು ಈ ಮಂತ್ರವನ್ನು ಜಪ ಮಾಡಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ. ಈ ಮಂತ್ರವನ್ನು ಹೇಳಿ ದೇವರ ಕೋಣೆಯಲ್ಲಿ ಈ ಅರಳಿ ಎಲೆಯನ್ನು ಇಡಿ. ಒಂದು 6 ತಿಂಗಳು ಸುಮ್ಮನೆ ಇಟ್ಟುಬಿಡಿ. ಖಂಡಿತವಾಗಿ ನಿಮಗೆ ಶುಭ ಕಾಣುತ್ತೆ. ಮನೆಯಲ್ಲಿ ಹಣ ನಿಲ್ಲುತ್ತೆ, ಭಂಡಾರ ತುಂಬುತ್ತೆ, ದುಡ್ಡಿನ ಕಷ್ಟ ನಿವಾರಣೆ ಆಗುತ್ತೆ, ಹಣಕಾಸಿನ ಹಪಹಪಿ ದೂರ ಆಗುತ್ತೆ, ದಾರಿದ್ರ್ಯ ತೊಲಗುತ್ತೆ, ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ. ಲಕ್ಷ್ಮಿಯ ಕೃಪೆಯಿಂದ ಮನೆಯಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಹಣದ ಅಡಚಣೆ ಕೂಡ ನಿವಾರಣೆ ಮಾಡಲಿಕ್ಕಿದು ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗ ಆಗಿದೆ. ದೈವತ್ವದಲ್ಲಿ ನಂಬಿಕೆ ಇಟ್ಟು ತಾಯಿಯನ್ನು ನಂಬಿ ನೀವು ಮಾಡಿ ಅಷ್ಟೆ. ಇದು ಮಾಡಿದ್ರೆ ಆಗುತ್ತಾ, ದುಡಿದೇನೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಬಂದ್ಬಿಡುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಬರ್ಬೋದು. ಯಾವುದೇ ವಸ್ತು, ಯಾವುದೇ ವಿಚಾರವನ್ನು ನಮ್ಮ ಪ್ರಯತ್ನ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರಮ ನಮ್ಮದು, ಪ್ರಯತ್ನ ನಮ್ಮದು, ಫಲ ಭಗವಂತದ್ದು. ಎಲ್ಲರೂ ಶ್ರಮ ಪಡ್ತಾರೆ, ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಶ್ರೀಮಂತರಾಗಲಿಕ್ಕಾಗಲ್ಲ. ಸ್ವಲ್ಪ ಭಾಗ್ಯ ಅನ್ನೋದು ಬೇಕಲ್ಲ. ದೈವದಲ್ಲಿ ನಂಬಿಕೆ ಇಟ್ಟು
ಆ ಭಕ್ತಿ ಅನ್ನೋವಂತಹ ಭಂಡಾರವನ್ನು ಹಾಕಿ ಖಂಡಿತವಾಗಿ ಆ ಭಗವಂತ ಎಲ್ಲೋ ಒಂದು ಕರ್ಕೊಂಡು ಹೋಗ್ಬಿಡ್ತಾನೆ. ಮುಳುಗೋರಿಗೆ ಆಸರೆ ದೈವ ಅಷ್ಟೆ. ಹಾಗಾಗಿ ಮಾಡಿ, ಕೆಲಸ ಮಾಡಿ, ಖಂಡಿತವಾಗಿ ಕೆಲಸದಿಂದ ಪ್ರಗತಿ ಆಗುತ್ತೆ. ಆ ಭಕ್ತಿಯಿಂದ ಜೀವನ ಅನ್ನೋದು ಉದ್ಧಾರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ, ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ, ಮುಕ್ತವಾಗಿ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.